ಅಂಗಡಿಯ ಯಾವುದೇ ಸಾಸ್ಗಳನ್ನು ಉಪಯೋಗಿಸದೆ ಮನೆಯಲ್ಲೇ ಹೆಲ್ದಿಯಾಗಿ ಸಾಸನ್ನು ಮಾಡಿಕೊಂಡು ಎಲೆಕೋಸಿನ ಗೋಬಿ ಮಂಚೂರಿ ಹೇಗೆ ಮಾಡ್ಕೋಬೋದು ಸಿಂಪಲ್ಲಾಗಿ, ಅದು ಸ್ಟ್ರೀಟ್ ಸ್ಟೈಲು. ಅಂದರೆ ನೀವು ಅಂಗಡಿಯಲ್ಲಿ ಹೇಗೆ ತಿಂತೀರ ಅದೇ ರೀತಿಯಾಗಿ ಹೇಗೆ ಮಾಡ್ಬೋದು ಸಿಂಪಲ್ಲಾಗಿ ಅಂತ ಬನ್ನಿ ಹೇಳ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಒಂದು ಸರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಳ್ತೀರಾ. ಫಸ್ಟು ಇಲ್ಲಿ ಸಾಸನ್ನ ಮಾಡೋಕ್ಕೆ ನಾನು ತೊಗೊಂಡಿದ್ದೀನಿ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಇದನ್ನು ನಾವು ರುಬ್ಕೊಂಡು ಇಟ್ಕೋಬೇಕು. ಇದರಲ್ಲಿ ಎಲ್ಲ ಪೇಸ್ಟ್ ಉಪಯೋಗಿಸ್ತಿಲ್ಲ, ಜಸ್ಟ್ ಒಂದು ಚಮಚದಷ್ಟು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಂತರದಲ್ಲಿ ಒಂದು ಬೌಲ್ ತೊಗೊಳ್ಳಿ. ಬೌಲಿಗೆ ಇಲ್ಲಿ ಕೆಲವು ಐಟಮ್ಗಳನ್ನು ಸೇರಿಸ್ತೀನಿ. ಇಲ್ಲಿ ತೊಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ, ಹಾಗೆ ಮತ್ತು ಸ್ವಲ್ಪ ಇಲ್ಲಿ ಬೆಲ್ಲ ಮತ್ತು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಪೌಡ್ರ್ ತೊಗೋಬೋದು, ಇಲ್ಲಾಂದರೆ ಇಡೀ ಸಕ್ಕರೆ ತೊಗೋಬೋದು. ನಂತರ ಸ್ವಲ್ಪ ಕಸೂರಿ ಮೆಂತಿ, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಕೋರಿಯಂಡರ್ ಪೌಡ್ರ್ ಅಂದರೆ ಕೊತ್ತಂಬರಿ ಪೌಡ್ರು, ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದು ಒಂದು ಸಾಸ್ ಮಾಡೋದಕ್ಕೆ. ನಂತರ ಒಂದು ಬೌಲಿಗೆ ಅಥವಾ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ನಂತರದಲ್ಲಿ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ನಾವೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಲ್ಲ ಆ ಪೇಸ್ಟ್ನ ಹಾಕಿಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಘಮ ಘಮ ಅಂತ ಪರಿಮಳ ಬರಬೇಕು. ನಂತರದಲ್ಲಿ ನಾವು ಏನಿಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ಇಲ್ಲಿ ಹಾಕಬೇಕಾಗುತ್ತೆ. ಡ್ರೈ ಐಟಮ್ ಈ ಥರ ಈಗ ಡೈರೆಕ್ಟ್ ಇದೇ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಇದನ್ನು ಕೂಡ ಪರಿಮಳ ಬರೋವರೆಗೆ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳಿ. ನಂತರದಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ವಿಡಿಯೋ ನಾನು ಫಾಸ್ಟ್ ಮಾಡಿರೋದ್ರಿಂದ ನಿಮಗೆ ಸ್ವಲ್ಪ ಬೇಗ ಬೇಗ ಅನ್ನಿಸ್ಬೋದು. ನೋಡಿ, ಇವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಕುದಿಬೇಕು. ಕುದಿ ಬರೋವರೆಗೂ ನಾವೇನು ಮಾಡ್ಕೋಬೇಕು ಅಂದರೆ ಒಂದು ಚಮಚ ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ನೋಡಿ, ಈ ಒಂದು ಗ್ರೇವಿ ಇದನ್ನು ಕೂಡ ಈಗ ಕುದಿ ಚೆನ್ನಾಗಿ ಬಂದಿದೆ. ಇವಾಗ ನಾವು ಮಾಡಿರುವಂಥ ಕಾರ್ನ್ಫ್ಲವರ್ ನೀರನ್ನು ಇದಕ್ಕೆ ಹಾಕಿಬಿಟ್ರೆ ತಕ್ಷಣದಲ್ಲೇ ಇದು ಗಟ್ಟಿಯಾಗುತ್ತೆ. ನೋಡಿ, ಮತ್ತು ಈ ಒಂದು ಸಾಸ್ ಹಾಕಿದರೆ ಅಂದರೆ ನೀವು ಬೇರೆ ಏನು ಹಾಕಬೇಕು ಅಂತಿಲ್ಲ, ಅಂದರೆ ಅಂಗಡಿಯಲ್ಲಿರುವ ಸಾಸ್ ಹಾಕಬೇಕು ಅಂತ ಇಲ್ಲ. ಬರ್ತಾ ಬರ್ತಾ ಇದು ಸ್ವಲ್ಪ ಮತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿಯಾಗಿದೆ. ಇದು ಯಾವ ಟೊಮೆಟೊ ಸಾಸು, ಸೋಯಾ ಸಾಸು ಕಮ್ಮಿ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ ಈ ಸಾಸು. ಅಂಗಡಿಗಳಲ್ಲಿ ಮಾಡೋದು ಕೂಡ ಇದೇ ಸಾಸನ್ನು ಉಪಯೋಗಿಸ್ಕೊಳ್ತಾರೆ. ಬೇಕಾದರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಚೆನ್ನಾಗಿ ಅನಿಸುತ್ತೆ. ನೋಡಿ, ಈಗ ಸಾಸು ರೆಡಿಯಾಗಿದೆ, ಚೆನ್ನಾಗಿ ಕುದಿ ಬಂದಿದೆ. ಈಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ಪಕ್ಕಕ್ಕಿಡೋಣ. ನಂತರ ಇಲ್ಲಿ ಎಲೆಕೋಸು ತೊಗೊಂಡಿದ್ದೀನಿ. ಈ ಎಲೆಕೋಸಲ್ಲಿ ಅರ್ಧ ಭಾಗದಷ್ಟು ಎಲೆಕೋಸನ್ನ ತೊಗೊಳ್ತೀನಿ. ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಮೈದಾ ಹಿಟ್ಟು ಹಾಗೂ ಒಂದು 2-3 ಚಮಚದಷ್ಟು ಕಾರ್ನ್ಫ್ಲವರು, ಇದು ಮೈದಾ ಹಾಕಿದ್ದೀನಿ. ನಂತರ ಒಂದು 2 ಚಮಚದಷ್ಟು ಕಾರ್ನ್ಫ್ಲವರ್ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಇಲ್ಲಿ ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ. ನಂತರದಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಇದನ್ನು ಒಂದು ಮುದ್ದೆ ಥರ ಮಾಡ್ಕೋಬೇಕು. ಅಂದರೆ ಜಾಸ್ತಿ ನೀರು ಮಿಕ್ಸ್ ಮಾಡ್ಕೋಬಾರ್ದು, ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ಇದನ್ನು ಒಣ ಇತ್ತಲ್ಲ ಅದನ್ನು ಸ್ವಲ್ಪ ಕಲಿಸ್ಕೊಂಡಿದ್ದೀನಿ. ನಂತರದಲ್ಲಿ ನೀರನ್ನು ಹಾಕ್ತಾ ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿ ರೊಟ್ಟಿ ಎಲ್ಲ ಮಾಡುವಾಗ ಹೇಗೆ ಕಲಿಸ್ತಿರಲ್ಲ ಅದೇ ರೀತಿಯಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿದೆ. ಜಾಸ್ತಿ ಮೈದಾ ಮತ್ತು ಜಾಸ್ತಿ ಕಾರ್ನ್ಫ್ಲವರ್ ಕೂಡ ಹಾಕೋಕೆ ಹೋಗ್ಬಿಡಿ, ಅಂದರೆ ಹಿಟ್ಟಿನ ಮುದ್ದೆ ಆಗಿಬಿಡುತ್ತೆ. ಆದ್ದರಿಂದ ಇಷ್ಟಿದ್ರೆ ಸಾಕು. ನೋಡಿ, ನಂತರದಲ್ಲಿ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಬೇಗ ಆಗಲಿ ಅಂತ. ನಾನು ಇಲ್ಲಾಂದರೆ ಡೈರೆಕ್ಟಲ್ಲಿ ನಿಮಗೆ ಜಾಸ್ತಿ ಪ್ರಾಕ್ಟೀಸ್ ಇದೆ ಅಂತೇಳಿದ್ರೆ ಈ ರೀತಿ ಎಣ್ಣೆಯಲ್ಲಿ ನೀವು ಉಂಡೆ ಉಂಡೆ ಮಾಡ್ತಾ ಹಾಕೋಬೋದು. ನಾನು ಸುಮ್ಮನೆ ತ್ರಾಸು ಮಾಡ್ಕೊಳ್ಳೋದು ಯಾಕೆ ಅಂತೇಳಿ, ಒಂದೇ ಸೈಜಿಗೆ ಬರಲ್ಲ ಅಂಥೇಳಿ ಈ ರೀತಿಯಾಗಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ, ಅಂದರೆ ಕೈಗೆ ಅಂಟ್ಕೋಬಾರ್ದು ಅಂಥೇಳಿ. ನೋಡಿ, ಸ್ವಲ್ಪನೇ ಎಣ್ಣೆ ತೊಗೊಂಡಿದ್ದೀನಿ ನಾನು, ಜಾಸ್ತಿ ಎಣ್ಣೆಯಲ್ಲಿ ಕರೆದಿಲ್ಲ ಇದನ್ನು. ಈಗ ನೋಡಿ, ಡಾರ್ಕ್ ಬ್ರೌನ್ ಆಗೋವರೆಗೂ ಇದನ್ನು ನಾವು ಕರಿಬೇಕಾಗುತ್ತೆ. ನೋಡಿ, ಇಷ್ಟು ಕಲರ್ ಬರಬೇಕು, ಆವಾಗ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇವಾಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ. ನೋಡಿ, ಈ ಕಲರ್ ಬಂದಿದೆ. ಈಗ ಎಲ್ಲ ನಾನು ಇದೇ ರೀತಿಯಾಗಿ ಮಾಡ್ಕೊಂಬರ್ತೀನಿ. ಅಂದರೆ ಜಸ್ಟ್ ಒಂದು ಪ್ಲೇಟ್ ನಿಮಗೆ ಮಾಡಿ ತೋರಿಸಿ, ನಂತರದಲ್ಲಿ ಉಳಿದಿರುವಂಥದ್ದು ಮಾಡ್ಕೊಳ್ತೀನಿ. 2ನೇ ಸರದ್ದು ಸಹ ಇದೇ ರೀತಿಯಾಗಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಈಗ ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೆಗೆಯೋಣ. ನೋಡಿ, ಉಂಡೆ ಮಾಡಿಕೊಂಡ್ರೆ ಈಸಿ ಆಗುತ್ತೆ, ಪಟ ಅಂತ ಹಾಕ್ಬಿಡ್ಬೋದು. ಇಲ್ಲಾಂದರೆ ನೀವು ಹಾಗೆ ಕೈಯಿಂದನೇ ಹಾಕ್ತೀರ ಅಂತ ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟ್ ಮಾಡೋರಿಗೆ. ಇಲ್ಲಾಂದರೆ ನೀವು ರೂಢಿ ಇದೆ ಅಂತ ಹೇಳಿದ್ರೆ ಮಾಡ್ಕೋಬೋದು. ನೋಡಿ, ಇಷ್ಟು ಮಾಡ್ಕೊಂಬಂದಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ, ಅಂದರೆ ಒಗ್ಗರಣೆ ಅಂದರೆ ಬೇರೆ ಟೊಮೆಟೊ ಗಿಮೆಟೊ ಏನೂ ಹಾಕ್ತಾಯಿಲ್ಲ ನಾನು, ಈರುಳ್ಳಿ ಏನೂ ಹಾಕ್ತಾಯಿಲ್ಲ. ಜಸ್ಟ್ ನಾವೇನು ಸಾಸ್ ಮಾಡಿದ್ವಲ್ಲ ಅದೇ ಸಾಸನ್ನ ಒಂದು ಪ್ಯಾನಿಗೆ ಒಂದು 2 ಸೌಂಟಷ್ಟು ಹಾಕ್ಕೊಂಡಿದ್ದೀನಿ, ನಾನು ಸಾಂಬಾರು ಸೌಂಟಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ. ಮತ್ತು ಇದಕ್ಕೆ ಎಣ್ಣೆ ಏನು ಹಾಕೋದಿಲ್ಲ, ಜಸ್ಟ್ ಇದೇ ಒಂದು ಸಾಸನ್ನ ಬಿಸಿ ಮಾಡಿಕೊಂಡ್ರೆ ಆಯ್ತು ಅಷ್ಟೇ. ನೋಡಿ, ಈಗ ಬಿಸಿಯಾಗಿದೆ. ಈಗ ನಾವು ಕರೆದಿಟ್ಟಿರುವಂಥ ಇಲ್ಲಿ ಮಂಚೂರಿನ ಹಾಕ್ತಾಯಿದ್ದೀವಿ. ಇದು ಗೋಬಿ ಮಂಚೂರಿ ಕರೀತಾರೆ, ಇಲ್ಲಾಂದರೆ ನೀವು ಇದನ್ನು ಎಲೆಕೋಸು ಮಂಚೂರಿಯನ್ ಕೂಡ ಕರೀಬೋದು. ನೋಡಿ,
ಹಾಕಿಬಿಟ್ರೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಆನಿಯನ್ ನೀವು ಪ್ಲೇಟಲ್ಲಿ ಹಾಕ್ಕೊಂಡ್ಮೇಲೆ ಹಾಕಿದ್ರೆ ಆಯಿತು. ಇದಕ್ಕೇನು ಹಾಕಬೇಕು ಅಂತಿಲ್ಲ. ನೋಡಿ ಎಷ್ಟು ಸ್ಪೈಸಿಯಾಗಿ ಮತ್ತು ಅಂಗಡಿಯಲ್ಲಿ ಏನಿರುತ್ತೆ ಜ್ಯೂಸಿಯಾಗಿ ಅದೇ ರೀತಿಯಾಗಿ ರೆಡಿಯಾಗಿದೆ. ನಾನು ಇದಕ್ಕೆ ಮತ್ತೊಂದು ಸ್ವಲ್ಪ ಇದನ್ನು ಸಾಸನ್ನ ಹಾಕಿದ್ದೀನಿ. ಇದು ಮಾಡಿರುವಂಥದ್ದು ನಾನು ತೋರಿಸಿದ್ನಲ್ಲ ಅದೇ ಸಾಸನ್ನ ಹಾಕಿದ್ದೀನಿ. ಬೇರೆ ಸೋಯಾ ಸಾಸ್, ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಏನೂ ಹಾಕಬೇಕು ಅಂತಿಲ್ಲ. ನೋಡಿ ರೆಡಿ ಆಯಿತು, ಪಟ್ಟಣಂಗೆ ರೆಡಿ ಆಯಿತು. ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಡ್ತಾಯಿದ್ದೀನಿ. ನಿಮಗೆ ಸೌಂಡ್ ಇಲ್ಲಿ ನಾನು ತೋರಿಸಿಲ್ಲ, ಹಾಕುವಾಗ ಕಟಕ್ ಕಟಕ್ ಅಂತ ಸೌಂಡ್ ಬರ್ತಾಯಿದೆ, ಯಾಕಂದರೆ ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮೇಲ್ಗಡೆಯಿಂದ. ನೋಡಿ ಈ ಪ್ಲೇಟ್ ಈಗ ಏನಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ 2 ಪ್ಲೇಟ್ ಅವರು ಅಂಗಡಿಯಲ್ಲಿ ಹಾಕ್ತಾರೆ. ಅಂದರೆ ನಾನು ಒಂದು ದೊಡ್ಡ ಪ್ಲೇಟಲ್ಲಿ ಹಾಕಿದ್ದೀನಿ. ನಂತರದಲ್ಲಿ ಮೇಲ್ಗಡೆ ಸ್ವಲ್ಪ ಇದಕ್ಕೆ ಆನಿಯನ್ ಅಂದರೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಎಲೆಕೋಸನ್ನ ಸ್ವಲ್ಪ ಉದ್ದ ಕಟ್ ಮಾಡಿದ್ದೆ ಇದನ್ನು ಕೂಡ ಹಾಕಿದ್ದೀನಿ. ಇಷ್ಟ ಆದರೆ ನಮಗೆ ಸಿಂಪಲ್ಲಾಗಿ ಮನೆಯಲ್ಲಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡಿಕೊಡುವಂತಹ ಎಲೆಕೋಸಿನ ಮಂಚೂರಿ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಳ್ಳಿ. ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈಗ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.